Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆಯೇ ಮತ್ತು ಎಲ್ಲರದ್ದು ಟಿಫಿನ್ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನದು ಟಿಫಿನ್ ಆಗಲಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ತಿನ್ನಬೇಕು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಕೆಲಸ ಇರುತ್ತೆ ಅಲ್ವಾ. ಸೊ ಮತ್ತೆ ನಾನು ರೆಡಿ ಆದ ನಂತರ ಮತ್ತೆ ತಿನ್ನೋದು ನಾನು. ಸೊ ಇವತ್ತು ನಾನು ಎಂತಪ್ಪ ಅದಕ್ಕೆ ಹೆಸರು ಎಂತ ಓಕೆ, ನಾನಿವತ್ತು ತಿಂಡಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ ಶಾವಿಗೆ ಬಾತ್ ಮಾಡಿದ್ದೇನೆ. ಸೊ ಶಾವಿಗೆ ಬಾತ್ ಮಾಡಿ ತಿಂದಾಗಲಿಲ್ಲ, ತಿನ್ನಬೇಕಷ್ಟೇ, ಟೇಸ್ಟು ನೋಡಬೇಕಷ್ಟೇ, ಫಸ್ಟ್ ಟೈಮ್ ಮಾಡಿದ್ದು. ಸೊ ಹಾಗೆಯೇ ನಿನ್ನೆ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ, ನಿನ್ನೆ ನಮ್ಮ BC ರೋಡಲ್ಲಿ ಲಾವಣ್ಯ ಅನ್ನುವ ಹುಡುಗಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಿ ನೋಡಿದರೂ ಅದೇ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಸೊ ಯಾವ ಥರ ಬಂದು ಯಾವ ಥರ ಇದು ಕೊಲೆ ಮಾಡಿದ ಅಂತೇಳಿ, ಅವು ಯಾವ ಥರ ಹಾಗಾದರೆ ಮೀನು ಕೋಳಿ ಮನುಷ್ಯರಿಗೂ ಒಂದು ಸ್ವಲ್ಪನೂ ವ್ಯತ್ಯಾಸನೇ ಇಲ್ಲದಾಗೆ ಆಗಿದೆ ಇವಾಗ. ತುಂಬ ಅಂದರೆ ತುಂಬ ದಕ್ಷಿಣ ಕನ್ನಡ ಏನಾಗಿದೆ ನಿಜವಾಗ್ಲೂ ಒಂಥರ ಏನಾಗಿದೆ ಅಂತಲೇ ಹೇಳಲಿಕ್ಕೂ ಆಗಲ್ಲ, ಆ ಥರ ಆಗಿದೆ. ಒಂದು ಸ್ವಲ್ಪ ಕಾನೂನಿನ ಬಗ್ಗೆ ಆಗಿರಲಿ, ಯಾವುದರ ಬಗ್ಗೆ ಆಗಿರಲಿ, ಒಂದು ಸ್ವಲ್ಪನೂ ಭಯ ಇಲ್ಲ. ಒಂದು ವಾರದ ಹಿಂದೆ ಇಲ್ಲಿ BC ರೋಡ್ ಹತ್ತಿರನೇ, ಪ್ಲೇಸ್ ಅಷ್ಟೊಂದು ಕರೆಕ್ಟಾಗಿ ನನಗೆ ಇವಾಗ ನೆನಪಿಲ್ಲ. ಇದಕ್ಕಿಂತ ಮುಂಚೆಯೂ ಒಂದು ಕೊಲೆಯ ಪ್ರಯತ್ನ ಆಗಿದೆ ಒಂದು ಕಾಲೇಜು ಹೋಗುವ ಹುಡುಗಿ ಮೇಲೆ. ಅವಳಿಗೆ ಎಷ್ಟು 17 ವರ್ಷನೇನೋ ಆಗಿತ್ತು. ಇವಾಗ 17, 16, 15 ವರ್ಷದಲ್ಲಿ ಲವ್ ಮಾಡ್ತಾರೆ ಅಲ್ವಾ, ಈಗ ಹುಡುಗಿಯರಾಗಿರಲಿ ಹುಡುಗರಾಗಿ, ಅದೊಂದು ಅಟ್ರ್ಯಾಕ್ಷನ್ ಅಷ್ಟೇ. ಸೊ ಅವರಿಗೇನೂ ತಿಳುವಳಿಕೆ ಇರೋದಿಲ್ಲ. ಅದನ್ನು ಒಂದು ಸೈಡ್ ಲವ್ ಮಾಡಿಕೊಂಡು ಹಾಗೆಲ್ಲ ಮಾಡಿ ಮತ್ತೆ ಲಾಸ್ಟಿಗೆ ಕೊಲೆನೇ ಮಾಡಲಿಕ್ಕೆ ಹೋಗೋದು. ಕೊಲೆ ಮಾಡೋದಾದ್ರೆ ಏನು ಪ್ರೀತಿ? ಈಗ ಆ ಹುಡುಗಿ ಓಕೆ, ನನ್ನನ್ನು ಪ್ರೀತಿಸಿಲ್ಲ, ಸೊ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ, ಓಕೆ ಅವಳು ಎಲ್ಲಿ ಆದರೂ ಇರಲಿ, ಅವಳು ಚೆನ್ನಾಗಿರಲಿ ಅಂತ ಹೇಳಿ ನಾನು ದೂರದಲ್ಲಿ ನೋಡಿ ಖುಷಿ ಪಡ್ತೀನಿ ಅಂತ ಆ ಥರ ಮನಸ್ಸಿರುವ ಹುಡುಗರು ಇವಾಗ ಕಮ್ಮಿ ಆಗಿರಬೇಕು ನಿಜವಾಗ್ಲೂ. ಯಾಕಂದರೆ ಅವಳನ್ನು ನಾನು ಪ್ರೀತಿಸ್ತಿದ್ದೀನಿ, ಅವಳು ನನ್ನನ್ನು ಪ್ರೀತಿಸಲೇಬೇಕು, ಆ ಥರ ಭಾವನೆ ಇರುವಂಥ ಜನಗಳು ಇವಾಗ ಇರೋದು. ಅದಕ್ಕೆ ಅವಾಗವಾಗ ಕೊಲೆ ಅದು ಇದು ಅಂತ ಆಗ್ತಾನೇ ಇದೆ. ಅಂದರೆ ತುಂಬ ಬೇಸರ ಆಗುತ್ತೆ. ಯಾಕಂತ ಹೇಳಿದರೆ ಇನ್ನೂ ಕಾನೂನು ಗಟ್ಟಿಯಾಗಿಲ್ವಾ ಅಂದರೆ, ಇಲ್ಲದಿದ್ದರೆ ಈಗ ಆ ಥರ ಸಾಯಿಸಿದವರನ್ನು ಆ ಥರನೇ ಎನ್ಕೌಂಟರ್ ಮಾಡಿ ಬಿಸಾಡಬೇಕು. ಇಲ್ಲದಿದ್ದರೆ ಏನಾದರೂ ಒಂದು ಕಾನೂನು ಜಾರಿ ಬರಬೇಕು ಅಂತ ಒಂದು ತುಂಬ ಆಸೆ. ಯಾಕಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ದುಡಿಯುವಾಗೂ ಇಲ್ಲ, ಹೊರಗಡೆ ಹೋಗಿ ದುಡಿಯೋದು ಬಿಡಿ, ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಒಂದು 10ನೇ ಕ್ಲಾಸ್ ದಾಟಿದ ಮೇಲೆ ಫಸ್ಟ್ ಇಯರಿಗೆ ಹೋಗಬೇಕಂದ್ರೆ ಮಕ್ಕಳನ್ನು ಕಲಿಸಲಿಕ್ಕೆ ಮನೆಯವರಿಗೆ ಭಯ ಆಗುತ್ತೆ. ಯಾಕಂದರೆ ಹೇಗೆ ಕಲಿಸಲಿ ಅಂತೇಳಿ. ಯಾಕಂದರೆ 16-17 ವರ್ಷ ಮಕ್ಕಳನ್ನು ಸಾಕಿರ್ತಾರೆ ಅಲ್ವಾ. ಆ ನಂತರ ಮಗಳು ಏನು ಡೈಲಿ ಹೋಗುವಾಗೆ ಸ್ಕೂಲಿಗೆ ಬಂದಿರ್ತಾಳೆ, ಕಾಲೇಜಿಗೆ ಬಂದಿರ್ತಾಳೆ, ರಿಟರ್ನ್ ಅವಳು ಯಾವ ಥರ ಬರ್ತಾಳೆ ಅಂದರೆ ಲಾಸ್ಟಿಗೆ ಹೆಣವಾಗಿ ಬರುತ್ತೆ ಅಂತೇಳಿ ಆ ತಂದೆ ತಾಯಿಗೆ ಆಗಿರಲಿ ಅದೊಂದು ಏನು ಕಲ್ಪನೆ ಕೂಡ ಮಾಡಲಿಕ್ಕೆ ಆಗಲ್ಲ. ಸೊ ಎಷ್ಟೋ ಕನಸುಗಟ್ಟಿರ್ತಾರೆ. ಒಂದು ಹೆಣ್ಣು ಮಗ ಆಗಿರಲಿ ಗಂಡು ಮಗ ಆಗಿರಲಿ, ಒಂದು ತಾಯಿಯ ಗರ್ಭದಲ್ಲಿ 9 ತಿಂಗಳು ಎತ್ತುಕೊಂಡು, ಅದು ಆ ವೇದನೆ ಇದೆ ಅಲ್ವಾ. ಅಂದರೆ ಈಗ 9 ತಿಂಗಳು ಹೊತ್ತುಕೊಂಡಿರ್ತಾರೆ, ಅದರಲ್ಲಿ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ. ಆದರೂ ಆ 9 ತಿಂಗಳು ಸಹಿಸಿಕೊಂಡು ಅವಳ ಆಸೆ ಕನಸುಗಳನ್ನೆಲ್ಲ ಆ ಮಗುವಿನ ಮೇಲೆ ಹಾಕಿ ಧಾರೆ ಎರೆದು
ಮತ್ತೆ ಅದೊಂದು ಹುಟ್ಟಿದ ಮೇಲೆ ಆ ಮಗುವನ್ನು ಅದ ಅದರ ಕನಸನ್ನು ತಾಯಿ ತುಂಬ ಪಡ್ತಾ ಇರ್ತಾಳೆ, ನನ್ನ ಮಗಳು ಹೀಗೆ ಆಗಬೇಕು, ನನ್ನ ಮಗ ಹೀಗೆ ಆಗಬೇಕು ಅಂತ ಹೇಳಿ. ಸೊ ತುಂಬ ದಾರಿಗಳನ್ನು ಕೂಡ ತೋರಿಸ್ತಾರೆ ಆ ತಂದೆ ತಾಯಿ. ಈಗ ಅವರಿಗೆ ಇಷ್ಟ ಆಗುತ್ತೆ ಅಷ್ಟು, ತಂದೆ ತಾಯಿ ಎಲ್ಲರೂ ಶ್ರೀಮಂತರಾಗಿರೋದಿಲ್ಲ, ತುಂಬ ಬಡವರೆಲ್ಲ ಇರ್ತಾರೆ ಒಬ್ಬೊಬ್ಬರು, ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾರೆ. ಆದರೆ ಮಕ್ಕಳಿಗೆ ಯಾವತ್ತೂ ಕಮ್ಮಿ ಮಾಡಲ್ಲ. ಸೊ ಆದರೆ ಇಂಥ ಕಿಡಿಕೇಡಿಗೆಲ್ಲ ನೋಡಿ, 1 ವರ್ಷ ಪರಿಚಯ ಆಗಿ 1 ವರ್ಷ ಆಗಿರ್ತದೆ, 2 ವರ್ಷ ಆಗಿರ್ತದೆ, ಅವರು ಸಾಯಿಸುವ ಹಂತಕ್ಕೆ ಬಂದುಬಿಡ್ತಾರೆ ಅಲ್ವಾ. ಅಂದರೆ ಮನೆಯವರಿಗಿಂತ ಸಹ ಹೆಚ್ಚು ಇದ್ರಾಗೆ ಹೇಗೆ ಅದು ಮನಸ್ಸು ಬರುತ್ತೆ, ದೇವರೇ ಬಲ್ಲ. ನನಗಂತೂ ತುಂಬ ಬೇಸರ ಆಯ್ತಾಯ್ತಾ. ನಿನ್ನೆ ನನಗೆ ನ್ಯೂಸು ಸಿಕ್ಕಿದ್ದೇ, ಅಂದರೆ ನಾನು ಮೊಬೈಲಲ್ಲಿ ಎಲ್ಲ ನೋಡಿರಲಿಲ್ಲ. ನಾನು ಮನೆಗೆ ಬಂದ ಮೇಲೆ ಲೈವ್ ಮಾಡಿ ಮತ್ತೆ ಇಲ್ಲದೆ ಸೋಷಿಯಲ್ ಮೀಡಿಯಾ ನೋಡ್ಲಿಕ್ಕೆ ನಂಗೆ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಮತ್ತೆ ನನಗೆ ಅಡುಗೆ ಎಲ್ಲ ಆಗಬೇಕಲ್ಲ, 6 ಗಂಟೆಯಿಂದ 7 ಗಂಟೆವರೆಗೆ ನಂದು ಇದು ಲೈವ್ ಇದೆ. ಡ್ಯೂಟಿಯಿಂದ ಬಂದ ತಕ್ಷಣ ಏನಾದರೂ ತಿಂಡಿ ಏನಾದರೂ ತಿಂದು ಮತ್ತೆ ನಾನು ಲೈವಿಗೆ ಕುತ್ಕೊಳ್ತೇನೆ. ಲೈವ್ 7 ಗಂಟೆಗೆ ಮುಗಿಯುತ್ತೆ. 7 ಗಂಟೆಗೆ ಮುಗಿದ ಮೇಲೆ ಮತ್ತೆ ನನಗೆ ಸಾಂಬಾರು ಅಡುಗೆ ಇದೆಲ್ಲ ಆಗಬೇಕಲ್ವ, ಹಸ್ಬೆಂಡ್ ಬರುವಾಗ ಎಲ್ಲ ರೆಡಿ ಮಾಡಿ ಇಡಬೇಕು ಅಂತೇಳಿ ನಾನು ಅದರ ಬಗ್ಗೆ ಗಮನ ಕೊಟ್ಕೊಂಡು ನಾನು ಅದು ಕೆಲಸ ಮಾಡ್ತಿರ್ತೇನೆ. ಸೊ ಹಾಗೆ ನಾನು ಮೊಬೈಲ್ ನೋಡೋದು ಒಂದು 9:30 10 ಗಂಟೆ ಮೇಲೆ ಎಲ್ಲ ಇದು ಎಂಥ ಸಾಂಬಾರು ಊಟ ಎಲ್ಲ ಆದ ಮೇಲೆ ಮತ್ತೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಆ ಮೊಬೈಲ್ ನೋಡುವ ಮುಂಚೆ ನಾನು ಅಡುಗೆ ಮಾಡ್ತಿರುವಾಗ ನನಗೆ ಅರವಿಂದ್ ಅಣ್ಣ ಕಾಲ್ ಮಾಡಿದ್ರು ಆಯಿತಾ, ಹೀಗೆ ಆಗಿದೆ ಅಂತೆ ಬೀಚ್ ರೋಡಲ್ಲಿ ಎಲ್ಲ ಎಂತ ಅಲ್ಲ ಅಂತೆಲ್ಲ ಹೇಳಿದರು, ಹುಡುಕ್ತಾ ಇದ್ದಾರೆ. ಹೌದಾ ಅಂತ ಹೇಳಿದೆ. ನನಗೆ ಶಾಕ್ ಆಯ್ತಾಯ್ತಾ. ಮತ್ತು ನನ್ನ ಹಸ್ಬೆಂಡ್ ಬಂದರು, ಅವ್ರ ಜೊತೆ ಕೇಳಿದೆ ಹೌದಾ ಅಂತ ಹೇಳಿದರು. ಮತ್ತೆ ಎಲ್ಲ ನ್ಯೂಸಲ್ಲೆಲ್ಲ ನೋಡುವಾಗ ಎಲ್ಲ ಅದೇ ಬರ್ತಾಯಿತ್ತಾಯ್ತಾ. ಆ ಒಂದು ಚುಚ್ಚು ಓಡ್ದು ನೋಡಿ ಮಾರೆ, ಎಂತ ಅಪ್ಪ, ಅವನನ್ನು ಆ ಥರನೇ ಓಡಿಸಿ ಸಾಯಿಸಬೇಕು ನಿಜವಾಗ್ಲೂ. ಆ ಥರ ಒಂದು 2-3 ಮಾಡಿದರೂ ಮತ್ತೆ ಯಾರು ತಂಟೆಗೆ ಬರಲ್ಲ. ಹಾಗಾದರೆ ಹುಡುಗಿಯರಿಗೆ ಎಲ್ಲಿಗೂ ಹೋಗೋ ಸ್ವಾತಂತ್ರ್ಯನೇ ಇಲ್ವಾ? ಈಗ ತುಂಬ ಜನ ಹುಡುಗರು ಈಗ ಹುಡುಗಿಯರಲ್ಲಿ ಆದರೂ ಹೋದರೆ ಈಗ ಅಂದರೆ ಫ್ಲರ್ಟ್ ಮಾಡ್ತಾರೆ ಗೊತ್ತಾಯ್ತಾ. ಈಗ ಎಲ್ಲರೂ ಸರಿ ಇರ್ತಾರೆ, ಎಲ್ಲರೂ ಸರಿ ಇಲ್ಲ ಅಂತ ಸಹ ಅಲ್ಲ. ಆದರೆ ಸ್ವಲ್ಪ ಜನ ನಿಜವಾಗ್ಲೂ ಎಲ್ಲ ಹುಡುಗಿಯರಿಗೆ ಅನುಭವ ಆಗಿರುತ್ತೆ. ಎಲ್ಲಿಯಾದರೂ ಹೋಗೋ ನಮಗೆ ಪರಿಚಯನೇ ಇರಲ್ಲ, ಅವಾಗ ಗುರಾಯಿಸ್ಕೊಂಡು ನೋಡೋದು. ಆವಾಗ ನಾವೇನು ಮಾಡಬೇಕು? ನಾವು ಗುರಾಯಿಸಿ ನೋಡಿದರೆ ಅವು ಬಂದು ಚುಚ್ಚಿದ್ರೆ, ಇವಾಗದ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಯಾಕೆ ಕಾನೂನು ಯಾಕೆ ಈ ಥರ ಇದೆ? ತುಂಬ ಆಯಿತು. ಅವತ್ತೊಂದು ಎಲ್ಲಿ ಉಜಿರೆ ಧರ್ಮಸ್ಥಳದ ಆಚೆ ಒಂದು ಆ ಸಣ್ಣ ಮಗು ಒಬ್ಬ ಡೆತ್ ಆದ ನೋಡಿ, ಧನುಪೂಜೆಗೆ ಹೋಗುವಾಗ. ಅದರದ್ದು ಏನೂ ವಿಷಯನೇ ಇಲ್ಲ. ಇಂಥದ್ದು ತುಂಬ ಒಂದು 2-3 ತಿಂಗಳು ಇದು ಸುದ್ದಿಯಲ್ಲಿ ಇರ್ತದೆ. ಮತ್ತು ಏನಾಗ್ತದೆ ಏನು ವಿಷಯ ಏನು ಗೊತ್ತಾಗೋದಿಲ್ಲ ಯಾರಿಗೂ. ಅದೇ ಕಾರಣದಿಂದ ಈ ಥರನೇ ಮಾಡೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಏನಾಗೋದಿಲ್ಲಲ್ಲ, ಮತ್ತೆ ಬೇಲ್ ತಗೊಂಡು ಎಲ್ಲ ಹೊರಗಡೆ ಬರ್ತಾರೆ. ಹಾಗೆ ಅವರ ಜೀವನ ಇರುತ್ತೆ ಅಲ್ವಾ. ಇಲ್ಲಿ ಜೀವ ಹೋದದ್ದು ಮತ್ತು ಈ ಮನೆಯವ್ರದ್ದು ಎಲ್ಲ ಅವರವರ ನೋವು ಅವರಿಗೆ. ಪಾಪ ಅವರು ಲೈಫ್ ಲಾಂಗ್ ಒಂಥರ ನೋವಲ್ಲಿ ಎತ್ಕೊಂಡು, ಅದರಲ್ಲೂ ತುಂಬ ಮನೆಯಲ್ಲಿ ತಂದೆ ತಾಯಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಗೊತ್ತುಂಟ. ಇವಾಗ ಆ ಹೆಣ್ಣು ಮಗು ಲಾವಣ್ಯ ಇದ್ದಾರಲ್ಲ, ಅವರ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳೇ ಅಂತೆ. ಇನ್ನು ಆ 2 ಹೆಣ್ಣು ಮಕ್ಕಳು ಹೊರಗಡೆ ಬರಲಿಕ್ಕೆ ಉಂಟಾ? ಅವರನ್ನು ಸಾಯಿಸಿದರೆ ಆ ತಾಯಿಗೆ ಭಯ ಇರುವುದಿಲ್ವಾ? ಆ ತಂದೆಗೆ ಭಯ ಇರುವುದಿಲ್ವಾ? ಏನು ಪರಿಸ್ಥಿತಿ ಆಗಿದೆ ದೇವರಿಗೂ ನನಗೆ ನಿಜವಾಗ್ಲೂ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ನಂಗೆ ನಿಜವಾಗ್ಲೂ ನಿನ್ನೆ ನೋಡುವಾಗ ನಾನು ಎಲ್ಲೇ ಆದರೂ ಅಂದರೆ ಯಾರ್ದಾದ್ರೂ ಸುದ್ದಿ ನನಗೆ ಕೇಳಿದರೆ, ಯಾರನ್ನಾದರೂ ಡೆತ್ ಮಾಡಿದ್ರು ಆ ಥರ ಎಲ್ಲ ಸುದ್ದಿ ಬಂದರೆ ನಂಗೆ ತುಂಬ ಬೇಜಾರಾಗಿದೆ ಆಯಿತಾ. ನನಗೆ ಅಳುವೇ ಬರ್ತದೆ. ಅಂದರೆ ಯಾರೂ ಆಗಿರಲಿ, ಎಲ್ಲಿಯವರೇ ಆಗಿರಲಿ, ಆದರೆ ಪಾಪ ಅಲ್ವಾ. ಒಂಥರ ಪರಿಚಯ ಇಲ್ಲದಿದ್ದರೂ ಸಹ ಅದು ಬೇರೆ ಆ ಮನೆಯಲ್ಲಿ ಹೇಗಿರ್ತಾರೆ, ಆ ಮನೆಯವರಿಗೆ ಎಷ್ಟು ನೋವಾಗಿರ್ಬೋದು. ನನಗೆ ಆ ಥರ ಎಲ್ಲ ನಾನು ಅಂದ್ಕೊಳ್ತೀನಿ ಆಯಿತಾ. ನೀನು ತುಂಬ ಸರಿ ಹಸ್ಬೆಂಡ್ ಹತ್ರ ಹೇಳಿದೆ, ಪಾಪ ಅಲ್ಲ, ಪಾಪ ಅವರ ಮನೆಯವರು ಹೇಗಿರ್ತಾರೆ, ಅವರಿಗೆ ಹೇಗೆ ಆಗಿರ್ಬೋದು ಅದನ್ನು ಕೇಳಿ ಅಂತ.
ಆ ಥರ ನನಗೆ ಒಂಥರ ಬೇಜಾರಾಗುತ್ತೆ ಆಯಿತಾ. ನಿಜವಾಗ್ಲೂ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಆಯಿತಾ, ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಇವಾಗ. ನನಗೆ ತುಂಬ ಒಂಥರ ನನಗೆ ಏನೋ ಬೇಜಾರಾಗ್ತದೆ. ಅಂದರೆ ಮಕ್ಕಳಿಗೆ ಎಲ್ಲ ಆ ಥರ ಆಗಬಾರ್ದು, ತುಂಬ ಕನಸು ಕಟ್ಟಿರ್ತಾರೆ ಪಾಪ. ಈಗ ಹೆಣ್ಣು ಮಗಳು ಬೆಳಗ್ಗಿಂದ ಸಂಜೆವರೆಗೆ ಡ್ಯೂಟಿ ಹೋಗಿ ಇದು ಏನು ಸಂಜೆ ನಾನು ಸಾಯ್ತೀನಿ ಅಂತೇಳಿ ಅವಳಿಗೆ ಗೊತ್ತಿರ್ತದ? ಇಲ್ಲ ಅಲ್ಲ. ಸೊ ಏನೋ ನಂಗೆ ತುಂಬ ಬೇಜಾರಾಗ್ತಾ ಇದೆ ಮಾತ್ರ. ಅಂದರೆ ತುಂಬ ಬೇಸರಾಗ್ತದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವಳ ಮನೆಯವರಿಗೆ ಎಲ್ಲರಿಗೂ ಒಂದು, ಅದು ಎಂತ ಹೇಳಿದ್ರು ಅವರಿಗೆ ಪಾಪ ಅವರ ಕರುಳ ಬಳ್ಳಿ ಅಲ್ವಾ, ಆಗಲ್ಲ. ಆದರೂ ಧೈರ್ಯ ಬರಲಿ ಪಾಪ. ಎಂತ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್. ಸೊ ಇರಲಿ, ಇನ್ನು ಮುಂದೆ ಯಾವ ಹೆಣ್ಣು ಮಗಳನ್ನು ಕೊಲ್ಲದಾಗೆ ಕಾನೂನು ಬರಲಿ, ಅಂದರೆ ಕಾನೂನು ಅಷ್ಟು ಕಠಿಣವಾಗಿರಲಿ ಅಂತ ನಾನು ಆ ದೇವರ ಹತ್ರ ಕೂಡ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನೀವು ಏನು ಕಾನೂನು ಬರಬೇಕು ಏನು ಅಂತೇಳಿ ನೀವು ಕೂಡ ಒಂದೊಂದು ಕಮೆಂಟ್ ಹಾಕಿ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.